ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಮತ್ತೆ ನಮ್ಮಮ್ಮ ಇವತ್ತು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಅಂಡ್ ಯಾಕೆ ಈ ಪ್ಲೇಸ್ ನ ಚೂಸ್ ಮಾಡ್ಕೊಂಡ್ವಿ ಅನ್ನೋದನ್ನ ನಾನು ಮುಂದೆ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ನೀವೇನಾದ್ರೂ ನನ್ನ ವಿಡಿಯೋಸ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಹಾಗೆ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಟ್ರೆಕ್ಕಿಂಗ್ ಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಂತ ಪ್ಲೇಸು ಚಂದ್ರಗಿರಿ ಹಿಲ್ಸ್. ಆದ್ರೆ ಅಲ್ಲಿದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಕರಡಿಗಳಿಂದ ನೀವು ಹೋಗಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ನಂದಿ ಬೆಟ್ಟಗೆ ಹೋಗೋಣ ಅಂತ ಅನ್ಬಿಟ್ಟು ರಿಟರ್ನ್ ಬಂದ್ಬಿಟ್ವಿ. ಅಂಡ್ ಆನ್ ದ ವೇ ಹೋಗ್ತಾ ಇರ್ಬೇಕಾದ್ರೆ ಈ ಟೆಂಪಲ್ ಸಿಕ್ತು. ಈ ಟೆಂಪಲ್ ಹೆಸರು ಕಣಿವೆ ಬಸವೇಶ್ವರ. ಕಣಿವೆ ಅಂತ ಯಾಕಪ್ಪ ಕರೀತಾರೆ ಅಂದ್ರೆ ಎರಡು ಬೆಟ್ಟಗಳ ನಡುವೆ ಇರೋದ್ರಿಂದ ಇದನ್ನ ಕಣಿವೆ ಅಂತ ಕರೀತಾರೆ. ಈ ನಂದಿ ಟೆಂಪಲ್ ಸುಮಾರು 1,000ಕ್ಕಿಂತ ಹೆಚ್ಚಿನ ಹಳೆಯ ಟೆಂಪಲ್ ಆಗಿರುತ್ತೆ. ಯಾಗಂಟಿಯಲ್ಲಿ ಹೇಗೆ ನಂದಿ ಬೆಳಿತಾ ಇದೆಯೋ ಇಲ್ಲೂ ಕೂಡ ಹಾಗೆ ಬೆಳಿತಾ ಇದೆ. ಅಲ್ಲಿರುವ ಕಲ್ಲಿನ ಕೋಳಿ ಕೂಗ್ದಾಗ ನಂದಿ ಎದ್ದೊಳುತ್ತೆ ಅಂಡ್ ನಂದಿ ಎದ್ದು ಕಲ್ಲಿನ ಕೋಳಿ ಕೂಗದ್ಮೇಲೆ ಈ ಕಲಿಯುಗ ಅನ್ನೋದು ಏನಿದೆಯೋ ಅದು ಕಂಪ್ಲೀಟ್ ಆಗಿ ನಾಶ ಆಗೋಗ್ಬಿಡುತ್ತೆ. ನಾವ್ ಕಣಿವೆ ಬಸವೇಶ್ವರನ ನೋಡ್ಕೊಂಡು ಇನ್ನೇನೋ ನಂದಿ ಕಡೆ ಹೊರಟೆ ಬಿಟ್ವಿ. ನಾನು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು, ನನ್ಗೆ ಅಷ್ಟೊಂದ್ ನೆನಪಿರ್ಲಿಲ್ಲ ಹೀಗೆ ಇರುತ್ತೆ ನಂದಿ ಬೆಟ್ಟ ಅಂತ ಹೇಳ್ಬಿಟ್ಟು. ಹೋಗ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ 15 ಕಿಲೋಮೀಟರ್ ಏನೋ ಸುತ್ತಾಕೊಂಡ್ ಹೋಗ್ಬೇಕಲ್ವಾ, ಅದು ಹೆವಿ ಬೋರ್ ಆಗ್ತಾ ಇತ್ತು. ಅಂಡ್ ಫೈನಲಿ ಎಂಟ್ರೆನ್ಸ್ ಎಲ್ಲ ರೀಚ್ ಆದ್ಮೇಲೆ ಎಷ್ಟು ಜನ ನೋಡಿ ಅಪ್ಪ ಎಷ್ಟು ಜನ ಇದ್ರು. ಹೋಗ್ತಾ ಇರ್ಬೇಕಾದ್ರೂ ಕೂಡ ತುಂಬಾ ಜನನೇ ಹೋಗ್ತಾ ಇದ್ರು. ಅಂಡ್ ಹೋಗಿದ ತಕ್ಷಣ ನಮ್ಗೆ ಹೊಟ್ಟೆ ಹಸಿತಾ ಇತ್ತು. ಅಲ್ಲೇ ತಿಂದ್ವಿ ಅಂಡ್ ಅದ್ ಬಜ್ಜಿ ತಿಂದ್ಮೇಲೆ ಹಾ ಅಂತಂದ್ರೆ ಅದು ಹೋಗೇ ಬರ್ತಾ ಇತ್ತು. ಐ ವಾಸ್ ಟ್ರೈಯಿಂಗ್ ದಟ್ ಬಟ್ ಕಾಣಿಸಿಲ್ಲ ವಿಡಿಯೋದಲ್ಲಿ. ನಾವು ಏನು ಟ್ರಕ್ಕಿಂಗ್ ಹೋಗ್ಬೇಕಂತ ಹೋಗಿದ್ದು, ಬಟ್ ಆದ್ರೆ ಅಲ್ಲಿ ಬಿಡ್ಲಿಲ್ವಲ್ಲ, ಗಾಡಿ ಇದೆ ಅಂತ ಅಂದ್ಬಿಟ್ಟು ರಿಟರ್ನ್ ಬಂದ್ಬಿಡ್ವಿ. ಪಾಪ ನಮ್ಮ ಅಮ್ಮದ ಹೊಟ್ಬಿಟ್ಟು ಟ್ರಕ್ಕಿಂಗ್ ಹೊಟ್ಬಿಟ್ಟಿದೆ. ನೋಡ್ರಿ ಎಂತ ಡ್ರೆಸ್ ಹಾಕೊ ಬಂದಿದ್ದೀನಿ ನಾನು. ನೈಟ್ ಡ್ರೆಸ್ ಅಲ್ಲಿ ಬಂದಿದ್ದೀನಿ. ನನ್ನ ಡ್ರೆಸ್ ಇದು ಸಾಕಾತೈದ ಹತ್ತಕ್ಕಾತಿಲ್ಲ ನನ್ನಿಂದ. ಇದೇ 4 ಮೆಟ್ಲೆ ಹತ್ತಕ್ಕಾತಿಲ್ಲ. ಇದು ಟಿಪ್ಪು ಸುಲ್ತಾನ್ ಅವ್ರ ಮನೆ. ಅಷ್ಟೊಂದು ಏನಿಲ್ಲ. ಸೊ ಇದೇ ವ್ಯೂ ನೋಡಿ, ಅಂದರೆ ಸ್ವಲ್ಪ ಇಂದಾನೆ ವ್ಯೂ. ಇನ್ನು ಮೇಲೆ ಹೋಗ್ಬೋದು. ಹೆಂಗಿದ್ಯಮ್ಮ? ಸೂಪರ್ ಐತೆ. ನನಗೆ ಸುಮಾರು ಸತಿ ನೋಡಿದ್ದೀನಿ, ಜಾಸ್ತಿ ಸತಿ ನೋಡಿದ್ದೀನಿ. ಚಿಕ್ಕ ಹುಡುಗಿಂದ ನೋಡಿದ್ದೀನಿ. ಅಲ್ಲಿ ಮನೆ ಕಾಣಿಸ್ತಾ ಇದೆಯಾ ನೋಡಿ, ಮನೆಗಳವೆಲ್ಲ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಪೀಸ್ ಆಗಿತ್ತು ಜಾಗ ಅಂದ್ರೆ ಅದ್ ಹೇಳಕ್ ಆಗಲ್ಲ. ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸ್ಟೆಪ್ಸ್ ಗಳನ್ನ ಕಟ್ಟಿರೋದ್ರಿಂದ ನಮ್ಗೆ ಈಸಿ ಆಯ್ತು ಹೋಗೋದಕ್ಕೆ. ಇಲ್ಲಿ ಮಧ್ಯದಲ್ಲಿ ಮರ ಬಿದ್ದೋಗಿದೆ, ಸೊ ನಾವ್ ಹೋಗ್ತಾ ಇರ್ಬೇಕಾದ್ರೆ ಕೇರ್ಫುಲ್ ಆಗಿ ಹೋಗ್ಬೇಕು. ನಮ್ಮೇಲೆ ಮರ ಬಿದ್ಬಿಟ್ರೆ ಕಷ್ಟ. ಕುತ್ಕೊಳ್ಳೋಣ ಅಂತ ಬಂದ್ರೆ ಬಸವಣ್ಣಗಳಿದೆ. ರೆಡ್ ಬಸವಣ್ಣ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂದು ಚೇರ್ ಇದೆ. ರೋಡ್ ಪಾಡಿಗೆಲ್ಲ ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನಮ್ಮಮ್ಮ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ. ಫುಲ್ಲು ಸೈಲೆಂಟ್ ಆಗುತ್ತೆ ಈ ಪ್ಲೇಸ್. ಸಕ್ಕದಾಗಿದೆ. ನಮಸ್ಕಾರ. ನೆಕ್ಸ್ಟ್ ಟೈಮ್ ಬರ್ತೀಯಾ? ಬರಲ್ಲ, ಹಂಗಾಗಲ್ಲ. ಹಾವುಗಳು ಇರಬಹುದು, ಹೇಳಕ್ಕಾಗಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕಷ್ಟೇ. ಕತ್ಲಿಂದ ಬೆಳಕಿಗೆ ಬಂದಿರೋ ಥರ ಇದೆ ಈ ವ್ಯೂ. ಕೂದಲು ನೀರೆಲ್ಲಿಂದ ಬರ್ತಾ ಇದೆ. ಎಲ್ಲಿಂದ ಗೊತ್ತಿಲ್ಲ, ಬಟ್ ಸಕ್ಕದಾಗಿದೆ. ಇನ್ನೂ ಹೋಗ್ಬೇಕು ಮೇಲೆ ಅಲ್ಲಿವರೆಗೂ. ಸೀಸರ್ ಇಲ್ಲದೆ ಇರುವಾಗ ಈ ಥರ ಬಾಯನ್ನ ಯೂಸ್ ಮಾಡಿ ಕಚ್ಕೋಬೇಕು. ನನ್ನ ತೋರ್ಸಂದ್ರೆ ನಿನ್ನ ತೋರ್ಸೋದು ಫಸ್ಟ್ ನಾನು, ಆಮೇಲೆ ನೀನು. 2 ಹಾಲಲ್ಲ ಐತೆ, ಉದುರ್ಗಿದ್ರು ಓದೋದು ಕೂಡ ಮತ್ತವೆ ಹಂಗಲ್ಲ. ಅದು ಬಿಚ್ಚದ ಕೊಡಿ ತೋರಿಸ್ತೀನಿ, ಹಿಡ್ಕ. ಈ ಎಡ್ಜಿರ್ತೈತಲ್ಲ, ಈ ಎಡ್ಜಿಗೆ ಹಾಕಿ ಹಿಂಗೆ ಚೆಲ್ಲಬೇಕು. ಆಮೇಲೆ ಹಿಂಗೆ ಹೋಗೋಣ. ನಮ್ಮಮ್ಮ ನೋಡಿ ಹಿಂಗೆ ಮಾಡ್ಕೊಂಡವ್ರೆ.
ಬೇರೆ ಬಿದ್ದೋಗಲ್ಲ ಇದೆ ಕುತ್ಕೊಂಡ್ಬಿಟ್ರೆ ಅಷ್ಟು ಅಲ್ಲೋಗೋಣ. ಇಲ್ಲಿ ಸ್ವಲ್ಪ ಕುತ್ಕೊಂಬೋದು. ಇಲ್ಲಿಂದ ವ್ಯೂ ತೋರಿಸ್ಕೊಳ್ಳಿ. ಒಂದು ಒಗಟು ಹೇಳ್ತೀನಿ ಬಿಡಿಸ್ಯಾ? ಟ್ರೈ ಮಾಡ್ತೀನಿ. ಒಂದು ಹುಡುಗ ಹುಡುಗಿ ಪಿಕ್ನಿಕ್ ಅಂತ ಬಂದಿದ್ರಂತೆ. ಬಂದಿದ್ರೆ ಸಾಕಾಗಿ ಒಂದು ಮರದ ಕೆಳಗಡೆ ಕುತ್ಕೊಂಡಿರಂತೆ. ಆ ಹುಡುಗ ಹುಡುಗಿ ಹೆಸರು, ಅವ್ರು ಕುತ್ಕೊಂಡಿರೋ ಮರದ ಹೆಸರು, ಹುಡುಗ ಹುಡುಗಿ ಹೆಸರು ಹೆಂಗ್ ಒಂದೇ? ಹುಡುಗ ಹುಡುಗಿ ಹೆಸರು ಪ್ಲಸ್ ಅವ್ರು ಕೂತಿರೋ ಮರದ ಹೆಸರು ಎರಡೂ ಒಂದೇ. ಅದು ಏನು ಮರ? ಅಲ್ಲ, ಅವ್ರು ಹೋಗಿರೋ ಪ್ಲೇಸ್ ಇರ್ಬೇಕು ನೋಡು. ಪ್ಲೇಸಲ್ಲೇ ಒಂದು ಮರ, ಮರದ ಕೆಳಗಡೆ ಇವರು ಸಾಕಾಗಿ ಕುತ್ಕೊಂಡಿದ್ದಾರೆ. ಆ ಮರದ ಹೆಸರು ಪ್ಲಸ್ ಈ ಹುಡುಗನ ಹೆಸರು ಹುಡುಗಿ ಹೆಸರು ಒಂದರಲ್ಲೇ ಬರುತ್ತೆ, ಮರದಲ್ಲೇ ಬರುತ್ತೆ. ಏನದು? ಯಾವ ಮರ? ನಂದಿ ಬೆಟ್ಟ. ನಂದಿ ಬೆಟ್ಟ ಮತ್ತೆ ಯಾವುದು? ಗೈಸ್, ನಂಗಂತೂ ಗೊತ್ತಾಗಿಲ್ಲ. ನಿಮ್ಗೇನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ. ಓ ದಸ್ ಎಷ್ಟು ರೀಲ್ಸ್ಗಳಲ್ಲಿ ಎಲ್ಲ ಈ ಪ್ಲೇಸ್ ನೋಡಿರೋದು. ಬರ ಮತ್ತು ಕಾಲು ನೋಡ್ತಾ ಐತೆ. ಇದೇ ದೇವಸ್ಥಾನ. ಯಾವ ನಂದಿ ಇದು? ಯೋಗನಂದಿ. ಯೋಗನಂದಿ ಮತ್ತು ಭೋಗನಂದಿ ಅಂತ ಹೇಳಿರತ್ತಾ? ಯೋಗನಂದಿ, ಭೋಗನಂದಿ. ಓಕೆ, ಚೆನ್ನಾಗೇ ಇದೆ. ಓ, ಅಲ್ಲಿ ನೋಡಿ ನಂದಿನಿ ಪಾರ್ಲು. ಓ ಮೈ ಗಾಡ್. ಆಗಿನ ಕಾಲದಲ್ಲಿ ಕುದುರೆ ಕೆತ್ತಿರೋದು. ಓ ಯಾ, ನೋಡಿ ಕುದುರೆ ನೀನು ಸಕ್ಕದಾಗಿ ಕೆತ್ತಿದ್ದಾರೆ ಅಂತ ಕಲ್ಲಲ್ಲಿ. ಇದು ಚೌಕಬಾರ ಅಲ್ಲ, ಆನೆ ಮನೆ. ಆನೆ ಮನೆನಾ? ಆನೆ ಕುದುರೆದು ಮನೆ ಅಂತಾರೆ ಅದನ್ನು. ಹಾಂ, ನೋಡೋದ್ರ ದೇವ್ರ ಹೆಸರು ಹಾಕವ್ರೆ. 600 ವರ್ಷದ ವ್ಯಾಸರಾಯನ ದಕ್ಷಿಣಮುಖಿ ಅಂತ. 600 ವರ್ಷದ ಹಿಂದೆ. ಓ, ಸೊ ಎಲ್ಲೂ ನಾವು ಹೋಗಲ್ಲ, ಜಸ್ಟ್ ಇಲ್ಲಿ ನಾನು ನಮಸ್ಕಾರ ಮಾಡ್ಕೊಳ್ಳೋದಷ್ಟೇ. ಅದು ದೇವಸ್ಥಾನ. ಮೈ ಗಾಡ್. ಸೊ ದೇವ್ರಿಗೂ ದುಡ್ಡೇ ಇಲ್ಲಲ್ಲ, ಒಬ್ರಿಗೆ 5 ರೂಪಾಯಿ ಅಂತ ಇಲ್ಲಿ ಎಂಟ್ರಿಗೆ. ಏನೇನು ಮಾಡ್ತಾರೋ ಏನೋ. ಓ ನೈಸ್. ನೋಡಿ, ಈ ದುಡ್ಡು ಕಲೆಕ್ಟ್ ಮಾಡಿ ಕಸ ಗುಡಿಸೋರಿಗೆ ಅವ್ರಿಗೆಲ್ಲ ಕೊಡ್ತಾರೆ. ಆಹಾ, ಹೇಳ್ಬಿಟ್ಟಮ್ಮ. ಹೌದು. ಓ, ಕಲ್ಯಾಣಿ ಅನ್ಸುತ್ತೆ. ಫುಲ್ ಚಿಕ್ಕ ಚಿಕ್ಕದಾಗಿತ್ತು ಮನೆ ಥರನೋ ದೇವಸ್ಥಾನ ಅಂತ ಅನ್ಸುತ್ತೆ. ದೇವಸ್ಥಾನ ನೋಡಿ, ಗೋಡೆಗಳಲ್ಲೇನೆ. ಇದು ಮನೆಯಲ್ಲೆಲ್ಲ ಕುತ್ಕೊಳ್ಳೋದು. ಬಂದಿದ್ಯಾ? ಒಳಗಡೆಯಿಂದ ಲಾಕ್ ಆಗಿದೆ ಅನ್ಸುತ್ತೆ. ಓ ಮೈ ಗಾಡ್. ಭಯ ಬೀಳ್ಬೇಡಮ್ಮ, ಏನು ಇಲ್ಲ. ವ್ಯಕ್ತಿಗಳಲ್ಲಿ ಸ್ಟಾಕ್ ಇರ್ತೈತೆ, ದೇವ್ರ ಬಟ್ಟೆಗಳು ಆ ಥರ ಎಲ್ಲ. ತುಳಸಿ ಕಟ್ಟೆ ಅನ್ಸುತ್ತೆ. ತುಳಸಿ ಕಟ್ಟೆ ಅಲ್ಲ, ಇದು ಯಾವುದು ಪಾದರಕ್ಷೆ. ಓ, ಅಲ್ಲಿ ನೋಡಿ, ಇದು ಕಂಬ, 2 ಕಂಬ ಇದ್ದಾವೆ. ಎಲ್ಲ ಮನೆ ಇದೆ, ಏನಂತಾನೆ ಗೊತ್ತಿಲ್ಲ. ಓ, ಇಲ್ಲಿ ಫೋನ್ಪೇಗಳೆಲ್ಲ ಅಷ್ಟೊಂದು ವರ್ಕ್ ಆಗಿಲ್ಲ, ಅದಕ್ಕೆ ಅಂಗಡಿಯವ್ರಿಗೇ ಮಾಡಿ ಅಲ್ಲಿ ಮಾಡಿ 100 ರೂಪೀಸ್ ಇಸ್ಕೊಂಡಿದ್ದೆ. ನಮ್ಮ ಅಮ್ಮ ಪಾಪ ಐಸ್ ಕ್ರೀಮ್ ಕಿತ್ಕೊಂಡ್ಬಿಡ್ತು, ಕೋತಿ. ಹೋಗ್ಲಿತಾ ಇದೆ, ಸ್ವಲ್ಪ ತಿನ್ನು. ಹೆಂಗ್ ತಿಂತಾ ನೋಡಿ ಅದು.
ಅವ ಬರಬೇಕಿತ್ತು, ಲೈಕ್ ನಾವು ಬಂದಿಲ್ಲ, ಲೇಟಾಗಿ ಬಂದಿದ್ದೀವಿ. ಇಟ್ಸ್ ಫೈನ್. ಪಾಪ ಚೆನ್ನಾಗಿದೆ. ಈಗ ಟಿಪ್ಪು ಡ್ರಾಪ್ ನೋಡಕ್ಕೆ ಹೋಗೋಣ ಬನ್ನಿ. ಟಿಪ್ಪು ಡ್ರಾಪ್ ಸ್ಪಾಟಿಗೆ ಬಂದ್ವಿ. ಎಕ್ಸಾಕ್ಟಾಗಿ ಇದೇ ಡ್ರಾಪ್ ಅಂತ ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಇರ್ಬೋದು. Wow. See. ಪುಟ್ರ ಜಿಗ್ಸಿರೋದು ಇಲ್ಲಿಂದ ಅಂತ ಅಲ್ಲಿ ರೋಡ್ ಕಾಣಿಸ್ತಾ ಇದೆಯಾ? ಆ ಕಡೆಯಿಂದಾನೇ ನಾವು ಬಂದಿರೋದೀಗ. ಏನು ಹೇಳ್ತಿದ್ದಲ್ಲಮ್ಮ? ಕುದುರೆಯಿಂದ ಜಂಪ್ ಮಾಡಿರೋದು ಟಿಪ್ಪು ಸುಲ್ತಾನ್ ಇಲ್ಲಿಂದಾನೆ. ಓಕೆ ಓಕೆ. ಆಕ್ರಮಣಕ್ಕೆ ಬಂದಾಗ. ಓಕೆ ಬನ್ನಿ. ಸೊ ಯಾ ನೋಡ್ಕೊಂಡಿದ್ದಾಯ್ತು. ನೀವು ಹೊರಡೋದೆ ಇಲ್ಲಿಂದ. ಸಂಜೆವರೆಗೂ ಇದ್ರೆ ನೋಡಿ, ಇಲ್ಲಿಂದಾನೇ ಸನ್ಸೆಟ್ ನೋಡ್ಬೋದು. ಆ್ಯಂಡ್ ಇದೇನೆ ಟಿಪ್ಪು ಡ್ರಾಪ್ ಸನ್ಸೆಟ್. ಮತ್ತೆ ಹಿಂಗೋದ್ರೆ ಮೇಲಕ್ಕೆ ಹೋಗ್ತೀವಿ. ಟಿಪ್ಪು ಡ್ರಾಪ್. ಸ್ವಾಗತ ಕೋರ್ತೀನಿ. ಹೂವಿನ ಹಾರದ ಸ್ವಾಗತ. ಬನ್ನಿ ಬನ್ನಿ. ನಂದಿ ಬೆಟ್ಟ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದ್ವಿ. ಅಂಡ್ ನಮ್ಗೆ ತುಂಬಾ ಹೊಟ್ಟೆ ಹಸಿತಾ ಇತ್ತು, ಹಾಗಾಗಿ ಒಂದು ಫಿಶ್ ಲ್ಯಾಂಡ್ ನೋಡಿದ್ವಿ. ಹೋಗಿದ ತಕ್ಷಣನೇ ಅವರು ಕ್ರಾಬ್ ಸೂಪ್ ಕೊಟ್ರು ಅಂಡ್ ಅದ್ರ ಜೊತೆ ಸ್ವಲ್ಪ ವೆಜ್ ಸಲಾಡ್ಸ್ ಕೊಟ್ರು. ಅಂಡ್ ನಾವು ಪ್ರಾನ್ಸ್ ಗೀರೋಸ್, ಕ್ರಾಬ್ ಮಸಾಲ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಆಕ್ಚುಲಿ ನಾವು ಸೀ ಫುಡ್ ಬಕೆಟ್ ತಿನ್ಬೇಕು ಅನ್ಕೊಂತಾ ಇದ್ವಿ, ಇವಾಗ ಸಿಕ್ಕಿರೋದಿದೆ ಅಲ್ವಾ ಅಂತ ಅನ್ಬಿಟ್ಟು ತಗೊಂಡ್ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಸ್ವೀಟ್ ಬೀಡ ತಿಂದ್ವಿ. 4th ಸೆಮ್ ಅಲ್ಲಿ ನನಗೆ ಕೋಟೆ ಅನ್ನೋದು ಒಂದು ಪೊಯಮ್ ಇತ್ತು. ಅದನ್ನ ಬರೆದವರು ಜಂಬಣ್ಣ ಅಮರ ಚಿಂತಕ. ಶ್ರಮ ಪಡುವವರು ಒಂದು ಕಡೆ ಆದರೆ ಸುಖವನ್ನುಂಡು ಬದುಕುವ ವರ್ಗ ಮತ್ತೊಂದು ಕಡೆ. KRS ಡ್ಯಾಮ್ ಯಾರ್ ಕಟ್ಟಿದ್ರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತಾರೋ ಹೊರತು ಕಾರ್ಮಿಕರು ಅಂತ ಹೇಳಲ್ಲ. ಅದೇ ರೀತಿ ಇಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಅವರು ಮೇಲಿಂದ ಬಿದ್ದು ಸತ್ತೋದ್ರು ಅಂತ ಹೇಳ್ತಾರೋ ಹೊರತು ಈ ಸ್ಟೇರ್ಸ್ ಗಳನ್ನ, ಆ ದೇವಸ್ಥಾನಗಳನ್ನ ಎಲ್ಲ ಯಾರ್ ಕಟ್ಟಿದ್ರು, ಹೇಗೆ ಈ ಬೆಟ್ಟ ಗುಡ್ಡಗಳ ಮೇಲೆ ಅದ್ ಹೇಗಾದ್ರೂ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಯಾರು ಕ್ವೆಶ್ಚನ್ ಮಾಡಲ್ಲ. ಅಂಡ್ ಕಡ್ದೋರ ಬಗ್ಗೆ ಇತಿಹಾಸದಲ್ಲೂ ಕೂಡ ಇಲ್ಲ. ಅದು ತುಂಬಾ ಮನಸ್ಸಿಗೆ ವಿಚಾರ ಆಗುತ್ತೆ. ಅಂಡ್ ಇನ್ನು ನನ್ನ ಡೇ ಹೇಗಿತ್ತು ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅಂಡ್ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ. ಸೊ ಓಕೆ, ಪೀಸ್, ಬಾಯ್.